ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಕ್ರಾಂತಿ ಹಬ್ಬ. ಸೊ ಮೊದಲನೇದಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ. ಸೊ ಹಬ್ಬ ಆಗಿರೋದ್ರಿಂದ ಮನೆಯಲ್ಲಿ ಕ್ಲೀನಿಂಗ್, ಪೂಜೆ ಎಲ್ಲ ಇದ್ದೇ ಇರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆನೇ ಎದ್ದು ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ನಾನೀಗ ಸ್ನಾನ ಮುಗಿಸಿ ಈಗ ದೇವ್ರ ಪಾತ್ರೆನೆಲ್ಲ ತೊಳೆಯೋದಕ್ಕೆ ಅಂತ ಬಂದಿದ್ದೀನಿ. ಸೊ ಇಲ್ಲಿ ಕಿಚನ್ನ ನಾನು ನೈಟ್ ಟೈಮೇ ಕ್ಲೀನ್ ಮಾಡಿದ್ದೆ. ಈಗ ನಾನು ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಇಲ್ಲಿ ದೇವ್ರ ದೀಪ ಎಲ್ಲ ತೆಗಿತಾ ಇದ್ದೀನಿ, ಪೂಜೆ ಮಾಡೋದಕ್ಕೆ ಎಲ್ಲ ತೊಳಿಬೇಕಲ್ಲ, ಹಾಗೆಯೇ ಹಬ್ಬ ಆಗಿರೋದ್ರಿಂದ ವರ್ಷದ ಮೊದಲನೇ ಹಬ್ಬ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹೆಣ್ಮಕ್ಳಿಗಂತೂ ಇದು ತುಂಬ ಇಷ್ಟ ಆಗುತ್ತೆ ಹಬ್ಬ, ಯಾಕಂದರೆ ಎಳ್ಬಿರೋದಕ್ಕೆ ಹೋಗೋದು ಆ ಥರ ಎಲ್ಲ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಕ್ಲೀನಿಂಗ್ ಎಲ್ಲ ಆದಮೇಲೆ ಫಸ್ಟು ನಾನು ದೇವ್ರದ್ದು ಪೂಜೆಗೆ ಅಂತಲೇ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ಗೆಲ್ಲ ತಯಾರಿ ಮಾಡೇ ಇರಲಿಲ್ಲ. ಸೊ ಇವತ್ತು ನಾನು ಕಿಚಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅವರೆಕಾಳು ಕಿಚಡಿ. ಸೊ ಹಾಗಾಗಿ ಅದು ಈಸಿಯಾಗಿ ಮಾಡ್ಬೋದು ಬೇಗ, ಹಾಗಾಗಿ ಫಸ್ಟೇ ಪೂಜೆ ಮುಗಿಸೋಣ ಅಂತ ಬಂದಿದ್ದೀನಿ. ಅದು ಅಲ್ಲದೆ ನಾನು ಎಳ್ಳು ಬೆಲ್ಲ ಕೂಡ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಸೊ ಫಸ್ಟು ಪೂಜೆ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಚಿಕ್ಕ ಪಾಪು ಇರೋದ್ರಿಂದ ಎಲ್ಲನೂ ಒಟ್ಟೊಟ್ಟಿಗೆ ಮಾಡೋದಕ್ಕಾಗಲ್ಲ. ಫಸ್ಟು ದೇವ್ರ ದೀಪ ಎಲ್ಲ ತೊಳೆದು ಪೂಜೆ ಮುಗಿಸ್ಬಿಟ್ರೆ ಆನಂತರ ಮಿಕ್ಕಿದ ಕೆಲಸ ಮಾಡ್ಕೊಬೋದು ಅಂತ ಅನ್ನಿಸ್ತು. ಯಾಕಂದರೆ ಎಳ್ಳು ಬೆಲ್ಲ ಎಲ್ಲ ಮಾಡಿಟ್ಬಿಟ್ಟು ಎಲ್ಲ ಕೆಲಸಗಳು ಒಟ್ಟಿಗೆ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ಹಾಗಾಗಿ ಫಸ್ಟು ಪೂಜೆ ಮಾಡಿಬಿಟ್ಟು ಆನಂತರ ಎಳ್ಳು ಬೆಲ್ಲ ಪ್ರಿಪೇರ್ ಆದಮೇಲೆ ಮತ್ತೆ ಇನ್ನೊಂದು ಸಲ ದೇವ್ರ ಮುಂದೆ ನೈವೇದ್ಯಕ್ಕಿಟ್ಟು ಆನಂತರ ಇನ್ನೊಂದು ಸಲ ಪೂಜೆ ಮಾಡಿದ್ದೆ. ಇಲ್ಲಿ ಫಸ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಂತೂ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರು ನನಗೆ ಕೆಲಸ ಮುಗಿತಾನೇ ಇರಲಿಲ್ಲ. ಪೂಜೆ ಆಗುವಷ್ಟರಲ್ಲಿ 9 ಗಂಟೆ ಆಗೋಯಿತು. ನಾನು ಬೆಳಗ್ಗೆ ಎದ್ದಾಗ 5:45. ಸೊ ಅಷ್ಟೊತ್ತವರೆಗೂ ತುಂಬ ಟೈಮ್ ತೊಗೊಂಡ್ಬಿಡ್ತು ಕೆಲಸಗಳು ಮುಗಿಯೋದಕ್ಕೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಆಗನೇ ಮಕ್ಕಳು ಇಬ್ಬರು ಕೂಡ ಸ್ನಾನ ಮುಗಿಸಿ ಬಂದರು. ಹಸ್ಬೆಂಡೇ ಇವತ್ತು ಪಾಪುಗೆ ಸ್ನಾನ ಮಾಡಿಸಿದ್ರು. ಹಬ್ಬದ ದಿನ ನನಗೆ ಕೆಲಸಗಳಿರುತ್ತೆ ಅಲ್ವಾ, ಅವತ್ತು ಅವರೇ ಸ್ನಾನ ಮಾಡಿಸ್ಕೊಳ್ತಾರೆ ಸಿಂಪಲ್ಲಾಗಿ. ಆದರೆ ಹಿಂದಿನ ದಿನ ಎಲ್ಲ ನಾನು ನೀಟಾಗಿ ಸ್ನಾನ ಮಾಡಿಸಿರ್ತೀನಿ. ಈಗ ಬಳೆ ಹಾಕೋ, ಆಮೇಲೆ ಲಿಪ್ಸ್ಟಿಕ್ ಹಾಕೋದು. ಓಕೆ, ಇರೋ ನಿಮಿಷ. ಲಿರಿಷಾಗೆ ಸ್ನಾನ ಮಾಡಿಸಿದಾದ್ಮೇಲೆ ಅವಳಿಗೆ ಹೊಸ ಬಟ್ಟೆ ಹಾಕಿದ್ದೆ. ಇದು ಕೂಡ ಹೊಸ ಬಟ್ಟೆನೇ, ಹಾಕಿರಲಿಲ್ಲ ಒಂದು ಸಲನೂ. ತಗೊಂಡು ಒಂದು 20 ಡೇಸ್ ಆಗಿತ್ತು ಅನಿಸುತ್ತೆ. ಸೊ ಅದಕ್ಕೇ ಬ್ಯಾಂಗಲ್ ಹಾಕಿದ್ದೆ. ಅವಳಿಗೆ ಬಳೆ ಅಂದರೆ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ನಾನು ಪೂಜೆ ಕೆಲಸಕ್ಕೆ ಬಂದಿದ್ದೀನಿ. ನಾನು ಬಾಗಿಲಲ್ಲಿ ಯಾವಾಗಲೂ ಓಂ ಅಂತ ಹಾಕಿರ್ತೀನಿ, ಒಂಥರ ಪಾಸಿಟಿವ್ ಎನರ್ಜಿ ಇದ್ದ ಹಾಗೆ. ಸೊ ತುಂಬ ಚೆನ್ನಾಗಿರುತ್ತೆ ಈ ಥರ. ನೀವು ಯಾರಾದರೂ ಈ ಥರ ಎಲ್ಲ ಹಾಕಲ್ಲ ಅಂದರೆ ಬಾಗಿಲಲ್ಲಿ ಈ ಥರ ಬರೆದು ನೋಡಿ, ಏನೋ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ. ಸೊ ಇದಾದಮೇಲೆ ನಾನು ಆಯಿಲ್ ಡಬ್ಬ ಬೇಕಿತ್ತು. ದೇವರಿಗೆ ದೀಪಕ್ಕೆ ಎಣ್ಣೆ ಇಡ್ತೀನಲ್ವ, ಸೊ ಅದಕ್ಕಾಗಿ ಒಂದು ಡಬ್ಬನ ಆರ್ಡರ್ ಮಾಡ್ಕೊಂಡಿದ್ದೆ ಫ್ಲಿಪ್ಕಾರ್ಟಿಂದ. ಸೊ ಅದನ್ನ ತೊಳೆದು ವಾಶ್ ಮಾಡಿದ್ದೆ, ಬಟ್ ಆಯಿಲ್ ಹಾಕೇ ಇರಲಿಲ್ಲ. ಹಳೆ ಬಾಟಲಲ್ಲಿ ಸ್ವಲ್ಪ ಆಯಿಲ್ ಇತ್ತು, ಅದು ಖಾಲಿ ಆಗಲಿ ಅಂತ ಹಾಗೇ ಬಿಟ್ಟಿದ್ದೆ. ಹಾಗೆಯೇ ಅದು ಮುಗ್ದಿತ್ತು. ಜೊತೆಗೆ ಹೊಸದು ಬಾಕ್ಸ್ ಇತ್ತಲ್ಲ, ಅದಕ್ಕೆ ನಾನು ಆಯಿಲ್ನ ಫಿಲ್ ಮಾಡಿಕೊಂಡೆ. ಸೊ ಈಸಿಯಾಗಿ ಆಯಿಲ್ನ ಹಾಕೊಬೋದು ದೀಪಕ್ಕೆ ಇನ್ಮೇಲೆ ಅಂತ ಅನ್ನಿಸ್ತು. ಹಾಗೆ ನಾನು ಈ ಪುಟಾಣಿ ದೇವ್ರ ಗೂಡಲ್ಲಿ ಒಂದು ಪುಟ್ಟ ರಂಗೋಲಿ ಹಾಕ್ತೀನಿ. ಅದು ಈ ನಡುವೆ ಅಭ್ಯಾಸ ಆಗಿರೋದು. ತುಂಬ ಚಿಕ್ಕದಾಗಿದೆ ನನ್ನ ದೇವ್ರದ್ದು ಗೂಡಿದೆ ಅಲ್ಲ ಅದು. ಸೊ ಅದಕ್ಕೆ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಳ್ತೀನಿ. ಸಿಂಪಲಾಗಿರುತ್ತೆ. ಯಾವಾಗಲೂ ಇದೊಂದೇ ರಂಗೋಲಿನೇ ಹಾಕ್ತೀನಿ, ಬಟ್ ಏನೋ ಒಂಥರ ಲಕ್ಷಣವಾಗಿರುತ್ತೆ ಅಂತಲೇ ಹೇಳ್ಬೋದು. ನಾನು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳುವಷ್ಟರಲ್ಲಿ ನನ್ನ ಹಸ್ಬೆಂಡ್ ಹಾಗೆಯೇ ಪಾಪು ಇಬ್ಬರು ಕೂಡ ರೆಡಿ ಆದರು. 3 ಜನ ಒಟ್ಟಿಗೆ ಪೂಜೆ ಮಾಡಿದ್ವಿ.
ಹಾಗೆಯೇ ಹಬ್ಬ ಇರಲಿ ಏನಿರಲಿ ಮನೇಲಿ ದಿನನಿತ್ಯ ಕುಕ್ಕಿಂಗ್ ಅಂತೂ ಇದ್ದೇ ಇರುತ್ತೆ. ಸೊ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ನಾನು ಇವಾಗ ಮೊದಲೇ ಹೇಳಿದಾಗೆ ಕಿಚಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇದು ನಮ್ಮಲ್ಲಿ ಫೇಮಸ್. ಕೆಲವರು ಪೊಂಗಲ್ ಮಾಡ್ಕೊಳ್ತಾರೆ, ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತ. ಕೆಲವರು ಕಿಚಡಿ ಮಾಡ್ಕೊಳ್ತಾರೆ. ಇದರಲ್ಲೂ ಕೂಡ ಹೆಸರುಬೇಳೆ ಕೂಡ ಹಾಕಿ ಮಾಡ್ತಾರೆ, ಜೊತೆಗೆ ಅವರೆಕಾಳು ಹಾಕಿ ಮಾಡ್ತಾರೆ. ನಾನಿವತ್ತು ಅವರೆಕಾಳನ್ನ ಹಾಕಿ ಮಾಡ್ತಾಯಿದ್ದೀನಿ. ಇವತ್ತು ಹೇಗಿದ್ದರೂ ಬ್ರೇಕ್ಫಾಸ್ಟ್ ರೆಡಿ ಮಾಡೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಪೂಜೆ ಆದ ತಕ್ಷಣ ಹಸ್ಬೆಂಡ್ನ ಹೋಟೆಲ್ಗೆ ಕಳಿಸಿದೆ, ಪಾಪುಗೆ ದೋಸೆ ತೊಗೊಂಡು ಬನ್ನಿ ಒಳಗೆ ತಿನ್ನಿಸಿ ಅಂತ. ಸೊ ಅವರು ತೊಗೊಂಡು ಬಂದು ಪಾಪುಗೆ ತಿನ್ನಿಸ್ತಾಯಿದ್ರು. ನಮಗೆ ಇಲ್ಲಿ ನಾನು ಕಿಚಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿಯಾಗಿತ್ತು. ವಿಸಿಲ್ ಆರಬೇಕಿತ್ತು. ಅಷ್ಟರಲ್ಲಿ ನಾನು ಪಾಪುಗೆ ಹೊಸ ಬಟ್ಟೆನ ಹಾಕಿದ್ದೀನಿ. ಸೊ ಹಾಕಿ ಬೆಳಗ್ಗೆ ಹೊತ್ತು ಬೆಳಕು ಚೆನ್ನಾಗಿರುತ್ತೆ ಫೋಟೋಸ್ ತೆಗೆಯೋದಕ್ಕೆ ಅಂತ ಒಂದೆರಡು ಫೋಟೋ ತೊಗೊಳ್ಳೋಣ ಅಂಥೇಳಿ ವೇರ್ ಮಾಡಿಸಿದೆ ಅವಳಿಗೆ. ಸೊ ಈ ಡ್ರೆಸ್ಸು ನಾನೇ ಸ್ಟಿಚಿಂಗ್ ಮಾಡಿರೋದು. ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ತುಂಬ ಮುದ್ದಾಗಿ ಕಾಣ್ತಿದ್ಲು. ಅವಳಿಗಂತೂ ಫುಲ್ಲು ಸ್ಟೈಲಿಶಾಗಿ ರೆಡಿ ಆಗೋದಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಇವತ್ತು ವಡೆ ಮಾಡೋಣ ಅಂಥೇಳಿ ಕಡಲೆಬೇಳೆನ ನೆನೆಸ್ತಾ ಇದ್ದೆ. ಹಸ್ಬೆಂಡ್ಗೆ ಈ ಥರ ಮಸಾಲೆ ವಡೆ ಅಂದರೆ ಇಷ್ಟ ಆಗುತ್ತೆ, ಹಾಗಾಗಿ ಅದನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು ಹಬ್ಬಕ್ಕೆ ಅಂತ. ಸೊ ಕೆಲವರು ನಮ್ಮ ಕಡೆ ಒಬ್ಬಟ್ಟು ಕೂಡ ಮಾಡ್ಕೊಳ್ತಾರೆ, ಕೆಲವರು ವಡೆ ಮಾಡ್ಕೊಳ್ತಾರೆ. ಸೊ ಬ್ರೇಕ್ಫಾಸ್ಟ್ ಆಯಿತು. ಅವರೆಕಾಳು ಕಿಚಡಿ ತುಂಬಾ ಚೆನ್ನಾಗಿತ್ತು. ತಿಂದಿದ್ದಾದಮೇಲೆ ನನ್ನ ಹಸ್ಬೆಂಡ್ ಇವಾಗ ಟೀ ಮಾಡ್ತಾಯಿದ್ದಾರೆ. ಸೊ ಟೀ ಕುಡಿದ್ಬಿಟ್ಟು ಒಂದು ಒಳ್ಳೆ ಎನರ್ಜಿ ತೊಗೊಂಡು ನಾನು ಬೇಗನೆ ಎಳ್ಳು ಬೆಲ್ಲ ಪ್ರಿಪೇರ್ ಮಾಡಬೇಕು, ಜೊತೆಗೆ ಅಡುಗೆ ಕೂಡ ಮಾಡಬೇಕು. ಸೊ ರಾತ್ರಿಯೇ ಅವರೆಕಾಳನ್ನ ಬಿಡಿಸಿ ಇಟ್ಟಿದ್ವಿ. ಅದರಿಂದ ಸ್ವಲ್ಪ ಏನು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ. ಸೊ ಅವರೆಕಾಳು ಪ್ರಿಪೇರ್ ಆಗಿತ್ತಲ್ಲ, ಬಿಡಿಸಿ ರೆಡಿ ಆಗಿತ್ತಲ್ಲ, ಅದನ್ನ ಯೂಸ್ ಮಾಡಿಕೊಂಡು ನಾನು ಅವರೆಕಾಳು ಸಾಂಬಾರು ಕೂಡ ಮಾಡಿದೆ. ಅದರ ರೆಸಿಪಿ ಕೂಡ ನಾನು ನಿಮಗೆ ತೋರಿಸ್ತೀನಿ. ಈಗ ಫಸ್ಟು ನಾನು ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಆಮೇಲೆ ಅನ್ನಿಸ್ತು ಫಸ್ಟೇ ನಾನು ಎಳ್ಳು ಬೆಲ್ಲಕ್ಕೆ ಏನೇನು ಬೇಕು ಎಲ್ಲ ಹುರಿದು ರೆಡಿ ಮಾಡಿ ಇಟ್ಬಿಟ್ರೆ ಅದು ತಣ್ಣಗಾಗುತ್ತೆ, ಆನಂತರ ನಾವು ಅದನ್ನ ಮಿಕ್ಸ್ ಮಾಡ್ಕೊಳ್ಬೋದು ಅಂತ. ಸೊ ಅದಕ್ಕಾಗಿ ಎಳ್ಳು, ಕಡಲೆ ಬೀಜ ಎಲ್ಲನೂ ಒಣಗಿಸಿ ಇಡ್ತಾಯಿದ್ದೀನಿ. ನಾನು ಬಿಳಿ ಎಳ್ಳು ಹಾಗೆಯೇ ಕಡಲೆ ಬೀಜವನ್ನು ಒಂದು 2-3 ಬ್ಯಾಚಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಂಡೆ. ಸೊ ಇದಾದ ನಂತರ ನಾನು ನಿಮಗೆ ಅವರೆಕಾಳು ಸಾಂಬಾರು ರೆಸಿಪಿ ಹೇಳ್ತೀನಿ ಅಂತ ಹೇಳಿದ್ದೆ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಒಂದು ಜಾರ್ಗೆ ಸ್ವಲ್ಪ ಚಕ್ಕೆ, 1-3 ಲವಂಗ, ಜೊತೆಗೆ ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಟೊಮ್ಯಾಟೊ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಕಮ್ಮಿ ಕ್ವಾಂಟಿಟಿಲಿ ಸಾಂಬಾರು ಮಾಡ್ತೀವಿ. ಡೈಲಿ ಬೇರೆ ಬೇರೆ ಸಾಂಬಾರು ಬೇಕು ಅನಿಸುತ್ತೆ ಹಸ್ಬೆಂಡ್ಗೆ, ಹಾಗಾಗಿ ಸೊ ನಾನು ಸ್ವಲ್ಪನೇ ಸಾಂಬಾರು ಮಾಡ್ಕೊಳ್ತೀನಿ. ಹಾಗಾಗಿ ಕಮ್ಮಿ ಕ್ವಾಂಟಿಟಿಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಸೊ ಈಗ ಪಾಪು ಏನು ಮಾಡ್ತಾಳೆ ಅಂದರೆ ಅವರೆಕಾಯಿನ ಬಿಡಿಸ್ತಾ ಕೂತಿದ್ದಾಳೆ. ಅವ್ರಿಗೆ ಅವರೆಕಾಯಿ ಬಿಡಿಸ್ಬೇಕಾದ್ರೆ ತುಂಬ ಇಷ್ಟ ಅವಳಿಗೆ. ಬಿಡ್ಸೋಕ್ಕೆ ಬರಲ್ಲ, ಬಟ್ ಸುಮ್ಮನೆ ಕುತ್ಕೊಂಡು ಬಿಡಿಸ್ತಾ ಇರ್ತಾಳೆ. ಸೊ ಇದು ಸ್ವಲ್ಪ ಗ್ರೈಂಡ್ ಆಯಿತು. ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಜೊತೆಗೆ ಸ್ವಲ್ಪ ಮಟನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಮಸಾಲ ಸಾಂಬಾರು, ಹಾಗಾಗಿ ಮಟನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ಮಸಾಲೆ ಪೇಸ್ಟು ರೆಡಿಯಾಗಿದೆ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಕೆಂಪಗಾಗೋವರೆಗೆ. ಇದು ಫ್ರೈ ಆಗಿದೆ ಅಂತ ಅನಿಸಿದ ಮೇಲೆ ಅವರೆಕಾಯಿ ಬಿಡಿಸಿಟ್ಟಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು 2-3 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ಒಳ್ಳೆ ಫ್ಲೇವರ್ ಬರುತ್ತೆ, ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಈ ಟೈಮಲ್ಲಿ ಇದಕ್ಕೆ ನಾನು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ನೀರು ಸೇರಿಸಿದ್ರೆ ಆಯಿತು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡ್ರೆ ಆಯಿತು. ನೀರಿನ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ, ಎಷ್ಟು ಹಾಕ್ಕೊಬೇಕಂತ ಗೊತ್ತಾಗುತ್ತೆ. ಸೊ ಇದನ್ನು ಒಂದು 2-3 ವಿಷಲ್ ತೊಗೊಂಡ್ರೆ ಆಗುತ್ತೆ. ಹಾಗೆ ಇದಕ್ಕೆ ನಾನು ಆಲೂಗಡ್ಡೆ ಕೂಡ ಸೇರಿಸಿದ್ದೆ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಕಡಲೆ ಬೀಜ ಎಲ್ಲ ಹುರಿದಿಟ್ಟಿದ್ದೆ ಅಲ್ಲ, ಅದನ್ನೆಲ್ಲ ನಾನು ಸಿಪ್ಪೆ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೆ. ಸೊ ಫಸ್ಟು ಈ ಥರ ಕುಟಾಣಿದು ಕಲ್ಲು ಬರುತ್ತಲ್ಲ, ಅದರಿಂದ ಎಲ್ಲನೂ ಕೂಡ ಪ್ರೆಸ್ ಮಾಡ್ತಾ ಈ ಥರ ಸಿಪ್ಪೆನೂ ಕಡಲೆ ಬೀಜನೂ ಕೂಡ ಬೇರೆ ಬೇರೆ ಮಾಡಿಕೊಂಡೆ. ಆನಂತರ ಈ ಥರ ಜರಡಿ ಇರುತ್ತಲ್ಲ, ಜಾಲರಿ, ಸೊ ಅದರಿಂದ ನಾನು ಜರಡಿ ಹಿಡಿಯೋಕ್ಕೆ ಹೋದೆ, ಬಟ್ ಅದು ನೀಟಾಗಿ ಬರಲಿಲ್ಲ. ಆಮೇಲೆ ನಮ್ಮ ಓಲ್ಡ್ ಸ್ಟೈಲ್ನೇ ಫಾಲೋ ಮಾಡಬೇಕಾಯಿತು. ಏನಿಲ್ಲ, ತುಂಬ ಸಿಂಪಲ್. ಮನೇಲಿ ಒಂದು ಕಾರ್ನರ್ ಈ ಥರ ಮೂಲೆ ಇದ್ದರೆ ಅಲ್ಲಿ ಮೊರದಲ್ಲಿ ಈ ಥರ ಕೇರ್ಕೊಳ್ಬೇಕು. ಸೊ ಇದರಿಂದ ನೀಟಾಗಿ ಸಿಪ್ಪೆ ಎಲ್ಲ ಹೋಗುತ್ತೆ. ಸಿಪ್ಪೆ ಎಲ್ಲ ಒಂದು ಮೂಲೆಯಲ್ಲಿರುತ್ತೆ, ಅದನ್ನ ಈಸಿಯಾಗಿ ಗುಡಿಸಿ ಕಸಕ್ಕೆ ಹಾಕೊಬೋದು. ಇದೇ ಥರ ನಾನು ಯಾವಾಗಲೂ ಮಾಡೋದು. ಈ ಥರ ಮಾಡಿಕೊಂಡು ಸಿಪ್ಪೆ, ಕಡಲೆ ಬೀಜ ಎರಡು ಬೇರೆ ಬೇರೆ ಮಾಡಿಕೊಂಡು ಈಗ ಎಳ್ಳು ಬೆಲ್ಲಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಾರ್ನರ್ ಪ್ಲೇಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಜಾಸ್ತಿ ಗಾಳಿ ಎಲ್ಲ ಬರದೇ ಇರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಸಿಪ್ಪೆ ಎಲ್ಲ ತುಂಬ ಸ್ಪ್ರೆಡ್ ಆಗಿಬಿಡುತ್ತೆ. ರೂಮಲ್ಲಿ ಕಾಟ್ ಇದ್ದರೆ ಅದ್ರ ಕೆಳಗಡೆ ಎಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಆರಾಮಾಗಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಾಡ್ಕೊಬೇಕು ಏನೇ ಕೆಲಸ ಮಾಡೋದಿದ್ರು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದರಿಂದ ಮಿಕ್ಸ್ ಮಾಡೋದಕ್ಕೆ ಆಗಲಿಲ್ಲ. ನಾನು ಇಡ್ಲಿ ಕುಕ್ಕರ್ ತೊಗೊಂಡಿದ್ದೆ ಮಿಕ್ಸ್ ಮಾಡೋಕ್ಕಾಗುತ್ತೆ ಅಂತ, ಆಗಲಿಲ್ಲ.
ಅದಾದ ನಂತರ ನಾನು ಮತ್ತೆ ಅದನ್ನ ಮೊರಕ್ಕೆ ಸುರ್ಕೊಳ್ತಾ ಇದ್ದೀನಿ, ಎಲ್ಲನೂ ಮಿಕ್ಸ್ ಮಾಡಿ ಮತ್ತೆ ಅದಕ್ಕೆ ತುಂಬಿ ಇಡ್ತಾ ಇದ್ದೀನಿ. ಸೊ ಆನಂತರ ನೋಡಿ ಸ್ವಲ್ಪ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡೆ ಮನೆಯನ್ನೆಲ್ಲ ಒಂದು ಸಲ. ಸೊ ಅಷ್ಟರಲ್ಲಿ ವಡೆಗೆ ಹಿಟ್ಟೆಲ್ಲ ಆಡಿಸಿಟ್ಟಿದ್ದೆ, ಎಲ್ಲ ರುಬ್ಬಿಟ್ಟಿದ್ದೆ. ಅದನ್ನೆಲ್ಲ ನಾನು ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಟೈಮ್ ತುಂಬಾ ಬೇಗ ಹೋಗ್ತಾಯಿತ್ತು ಇವತ್ತು. ಎಳ್ಳು ಬೆಲ್ಲಕ್ಕೆ ಕೂಡ ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ರೆಡಿಯಾಗಿ ಎಳ್ಳು ಬೆಲ್ಲ ಹಂಚೋದಕ್ಕೆ ಹೋಗಬೇಕಿತ್ತು, ಎಳ್ಳು ಬೀರೋದಕ್ಕೆ ನನ್ನ ಮಗಳಿಗೆ ಅಂತ. ಸೊ ಇದೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸಕ್ಕರೆ ಹಚ್ಚೆಲ್ಲ ರೆಡಿಮೇಡೇ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಫಿಲ್ ಮಾಡ್ತಾಯಿದ್ರೆ ನನ್ನ ಮಗಳು ಬಂದು ಒಂದೊಂದೇ ಕಡಲೆ ಬೀಜ ಹುರ್ಗಡ್ಲೆ ಎತ್ಕೊಂಡು ತಿಂತಾಯಿದ್ಲು. ಅವಳಿಗೆ ಕಡಲೆ ಬೀಜ ಅಂದರೆ ತುಂಬಾ ಇಷ್ಟ. ಸೊ ಅದನ್ನ ತೊಗೊಂಡು ಅವಳು ತಿಂದ್ಕೊಂಡು ಮಾಡ್ತಿದ್ಲು. ಇನ್ನೂ ದೇವ್ರಿಗೆ ಎತ್ತಿಟ್ಟಿರಲಿಲ್ಲ, ಬಟ್ ಅವಳು ತೊಗೊಂಡು ತಿಂತಾಯಿದ್ಲು. ಅಷ್ಟರಲ್ಲಿ ನನ್ನ ತಂಗಿ ಊರಿಂದ ಬಂದಳು. ಸೊ ಇಬ್ಬರು ಸೇರಿಕೊಂಡು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡ್ವಿ. ಊಟ ಕೂಡ ಲೇಟೇ ಆಗಿದೆ ಇವತ್ತು, 3 ಗಂಟೆ 3:15 ಆಗಿತ್ತು ಊಟ ಎಲ್ಲ ಮುಗಿಸುವಷ್ಟರಲ್ಲಿ. ಸೊ ಪಾಪುಗೆ ಊಟ ತಿನ್ನಿಸುವಷ್ಟರಲ್ಲಿ ಹಸ್ಬೆಂಡ್ ಕೂಡ ಸ್ವಲ್ಪ ವಡೆನೆಲ್ಲ ಹಾಕ್ಕೊಳ್ತಾಯಿದ್ರು. ಅವರು ಅದನ್ನ ಕರಿಯೋದಕ್ಕೆ ಬರುತ್ತೆ ಅವರಿಗೆ. ಸೊ ಅವರೇ ಪ್ರಿಪೇರ್ ಮಾಡ್ಕೊಳ್ತಾಯಿದ್ರು. ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಊಟ ಮಾಡಿದಾದಮೇಲೆ ಮನೆಯನ್ನೆಲ್ಲ ಸಿಂಪಲಾಗಿ ಕ್ಲೀನ್ ಮಾಡಿಕೊಂಡೆ. ತುಂಬ ಧೂಳಿರುತ್ತೆ, ಸೊ ಹಾಗೆ ಒಂದು ಸಲ ಕಸ ಎಲ್ಲ ಗುಡಿಸ್ಕೊಂಡೆ. ಅದಾದಮೇಲೆ ಅರಿಶಿನ ಕುಂಕುಮ ಕೊಡೋಕೆ ಹೋಗ್ಬೇಕಿತ್ತಲ್ವ, ಹಾಗಾಗಿ ಒಂದು ಟ್ರೇನಲ್ಲಿ ಅರಿಶಿನ ಕುಂಕುಮ, ಎಲೆ ಅಡಿಕೆ, ಜೊತೆಗೆ ಹೂಗಳು, ಜೊತೆಗೆ ನಾವೇನು ಪ್ರಿಪೇರ್ ಮಾಡಿದ್ವಿ ಎಳ್ಳು ಬೆಲ್ಲ ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾವು ಕುಂಕುಮ ಕೊಡೋದಕ್ಕೆ ಅಂತ ಹೋದ್ವಿ. ಸೊ ಇದೊಂದು ಸಿಂಪಲ್ಲಾಗಿ ನಾನು ಡ್ರೆಸ್ನ ತೊಗೊಂಡಿದ್ದೆ. ಫುಲ್ ಸೆಟ್ಟು, ಕುರ್ತಾ ಮತ್ತು ವೇಲ್ ಜೊತೆಗೆ ಪ್ಯಾಂಟ್ ಇಷ್ಟು ಬರುತ್ತೆ. ಸೊ ಫುಲ್ ಸೆಟ್ ಇದು 700 ರುಪೀಸ್ ಏನೋ ಆಯಿತು. ಸೊ ಇಲ್ಲಿ ಮಂಡ್ಯದಲ್ಲಿ ಒಂದು ಶಾಪಲ್ಲಿ ನಾವು ಪರ್ಚೇಸ್ ಮಾಡಿದ್ದನ್ನ ತುಂಬ ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿದೆ. ಟಾಪ್ ಚೆನ್ನಾಗಿ ಫಿಟ್ ಆಯಿತು, ಪರವಾಗಿಲ್ಲ. ಪ್ಯಾಂಟ್ ಸ್ವಲ್ಪ ಏನೋ ಒಂಥರ ಅಷ್ಟು ಗುಡ್ ಅಂತ ಅನ್ನಿಸ್ಲಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಆ ಪ್ರೈಸ್ಗೆ ಅದು ಓಕೆ ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ನನ್ನ ಮುದ್ದು ಗೊಂಬೆ ರೆಡಿಯಾಗಿದೆ. ಈಗ ಕುಂಕುಮ ಕೊಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಸೊ ಎಲ್ಲರ ಮನೆಗೂ ಎಳ್ಬಿರೋದಕ್ಕೆ ಹೋಗಿ ಬಂದ್ವಿ. ಹೋಗಿ ಬರೋಷ್ಟರಲ್ಲಿ ತುಂಬ ಒಂದು 1/2 hour 3/4 ಗಂಟೆ ಆಗಿಬಿಡುತ್ತೆ ಸರೌಂಡಿಂಗಲ್ಲಿ ಎಲ್ಲರ ಮನೆಗೂ ಕೊಡಬೇಕು ಅಂತಂದರೆ. ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಅಷ್ಟರಲ್ಲಿ ಎಲ್ಲರೂ ಕೂಡ ಹಸು ಕಿಚಾಯಿಸ್ತಾರಲ್ಲ ಅಲ್ಲಿಗೆ ಕೂಡ ಹೊರಟರು. ನಾನು ಪಾಪು ಇರೋದ್ರಿಂದ ಅಷ್ಟಾಗಿ ನಾನು ಹೋಗೋದಕ್ಕೆ ಇಷ್ಟಪಡಲ್ಲ. ಜಸ್ಟ್ ನಾವಿಬ್ಬರು ಮನೆಯಲ್ಲೇ ಇರ್ತೀವಿ. ನನ್ನ ಹಸ್ಬೆಂಡ್ ಹೋಗ್ತಾರೆ, ಅವರು ಅದನ್ನು ಕಿಚಾಯಿಸೋ ಹತ್ರ ಹೋಗಿದ್ದು ಬರ್ತಾರೆ. ಬಟ್ ನಾವು ಮನೇಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಪಾಪು ಬೆಳಗ್ಗೆಯಿಂದ ನಿದ್ದೆನೇ ಮಾಡಿರಲಿಲ್ಲ, ಅವನು ನಿದ್ದೆ ಮಾಡಿಸಿದ್ದಾಯಿತು. ಜೊತೆಗೆ ದನ ಕಿಚ್ಚಾಯಿಸ್ತಾರಲ್ವ, ಆ ಸರೌಂಡಿಂಗಲ್ಲೆಲ್ಲ ಕರೆಂಟ್ ಹೋಲ್ಡ್ ಮಾಡ್ತಾರೆ, ಲೈಟ್ ಇರೋದಿಲ್ಲ. ಹಾಗಾಗಿ ನಾನು ವ್ಲಾಗ್ ಮಾಡಲೇ ಇಲ್ಲ ಅದಾದಮೇಲೆ. ಹಾಗೆಯೇ ಹಸ್ಬೆಂಡ್ ಇಲ್ಲಿ ದನ ಕಿಚ್ಚಾಯಿಸ್ತಾರಲ್ಲ ಅಲ್ಲಿಗೆ ಹೋಗಿದ್ರು, ಅಲ್ಲೂ ಕೂಡ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದರು, ಅದನ್ನು ಕೂಡ ಹಾಕಿದೆ. ಜೊತೆಗೆ ಈವ್ನಿಂಗ್ಗೆ ನಾನು ಪಾಯಸ ಮಾಡಬೇಕಂತ ಅಂದ್ಕೊಂಡೆ. ಹೆಸರುಬೇಳೆ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ಇಲ್ಲಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು. ಸೊ ಪಾಯಸ ಮಾಡಿದ್ದಾಯಿತು, ಜೊತೆಗೆ ವಡೆ ಕೂಡ ಪ್ರಿಪೇರ್ ಆಯಿತು. ಇದು ನಮ್ಮ ಹಬ್ಬದ ರೆಸಿಪಿ. ಇವತ್ತು ಪಲ್ಯ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಮಾಡಲಿಲ್ಲ. ಸೊ ಎನಿವೆ ಇದಾಗಿತ್ತು ನನ್ನ ಇವತ್ತಿನ ಸಂಕ್ರಾಂತಿ ಹಬ್ಬದ ವ್ಲಾಗ್. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.